ಎಲ್ಲರಿಗೂ ಶುಭೋದಯ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಂಜಲಿ ಪ್ರಸನ್ನ ಕನ್ನಡ ವ್ಲಾಗ್ಸ್. ಸೊ ಎದ್ದು ಆಚೆ ಬಂದ ಕೂಡಲೇ ಬಾಗಿಲು ಎಲ್ಲ ತೊಳೆದು ರಂಗೋಲಿ ಹಾಕ್ತೀನಿ. ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕಿ ನಾನು ರಂಗೋಲಿ ಹಾಕ್ತೀನಿ. ಸೊ ನಂದು ಇದು ಫಸ್ಟ್ ಮಾಡೋ ಡೇ ರೂಟೀನ್ ಅಂದರೆ ಇದೆ. ಸೊ ಇದೊಂದು ರಂಗೋಲಿ ಹಾಕೋದು ಇದೆಲ್ಲ ಹೆಣ್ಮಕ್ಳದ್ದು ಒಂದು ಜೀವನದ ಭಾಗನೇ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಇದರಲ್ಲೇ ಖುಷಿ ಸಿಗೋದು. ಸೊ ಅದಾದ ನಂತರ ಹಸುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ನೀವೆಲ್ಲ ನೋಡ್ತಿರ್ಬೋದು. ಸೊ ನಾನು ಅದನ್ನು ಕ್ಲೀನ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಅದು ನೀರು ಹಾಕಿ ತೊಳಿಲಿಲ್ಲ ಅಂದರೆ ಅದಕ್ಕೆ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ. ನಮಗೂ ನೋಡೋಕ್ಕೆ ಅಸಮಾಧಾನ. ಸೊ ನಮಗೂ ಮನಸ್ಸಿಗೆ ಸಮಾಧಾನ ಇರಲ್ಲ. ಸೊ ಅದಕ್ಕೆ ನೋಡ್ಬೋದು ನಮ್ಮ ಹಸು ಎಷ್ಟು ಡರ್ಟಿ ಆಗಿದೆ ಅಂತ. ಸೊ ಅದನ್ನು ತೊಳೆದು ಕ್ಲೀನ್ ಮಾಡೋಣ ಅಂತ ಕರ್ಕೊಂಬಂದೆ. ಸೊ ಇಲ್ಲ ಅಂದರೆ ಸಂಜೆವರೆಗೂ ನನಗೆ ಟೈಮ್ ಸಿಗಲ್ಲ. ಕ್ಲೀನ್ ಮಾಡಿದರೆ ಬೆಳಗ್ಗೆ ಹೊತ್ತೇ ಕ್ಲೀನ್ ಮಾಡಬೇಕು. ಇಲ್ಲ ಅದನ್ನು ಮೇಯೋಕ್ಕೆ ಅಂತ ಹೊಲ್ದ ಹತ್ರ ಕರ್ಕೊಂಡೋಗ್ಬಿಡ್ತೀವಿ, ನಂಗೆ ಟೈಮ್ ಸಿಗಲ್ಲ. ಸೊ ಅದಕ್ಕೆ ಈ ರೂಟೀನ್ನ ಬೆಳಗ್ಗೆಲೇ ಇಟ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಹೊತ್ತೇ ನಾನು ಹಸುನ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೋತೀನಿ. ಸೊ ಫೈನಲಿ ನನ್ನ ಹಸು ಕೂಡ ತೊಳೆದು ಮುಗಿಸಿದೆ. ಸೊ ಮೇಲೆ ಟೆರೆಸ್ ಮೇಲೆ ಬಂದೆ. ಝೀರೋ ವಾಟರ್ ಬೆಳಗ್ಗೆ ಹೊತ್ತು ಕುಡಿಯೋ ಅಭ್ಯಾಸ ಇದೆ. ಸೊ ಬೆಳಗ್ಗೆ ಹೊತ್ತು ವ್ಯೂ ತುಂಬ ಚೆನ್ನಾಗಿತ್ತು. ನಮ್ಮದು ತೋಟದ ಮನೆ ಆಗಿರೋದ್ರಿಂದ ತೆಂಗಿನ ಮರ ಸುತ್ತಲೂ ಜಾಸ್ತಿ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಸೊ ನನಗೆ ಬೆಳಗ್ಗೆ ಹೊತ್ತು ಈ ಥರ ವ್ಯೂ ನೋಡೋದು ಅಂದರೆ ತುಂಬ ಖುಷಿ. ಸೊ ತಿಂಡಿಗೆ ಅಂತ ಚಿತ್ರಾನ್ನ ಮಾಡಿದೆ. ಅದನ್ನು ಕೂಡ ತಿಂದ್ಬಿಟ್ಟು ಹೊಲ್ದ ಹತ್ರ ಹೋಗೋಣ ಅಂತ ಹೋಗ್ತಿದ್ದೆ. ನಮ್ಮ ಮಾವ ಅಲ್ಲೇ ಕಾಯಿ ಎಳಿತಿದ್ರು, ಏಕೆಂದರೆ ನಾಳೆ ಭಾನುವಾರ ಮಾರ್ಕೆಟ್ ಇರೋದ್ರಿಂದ. ಸೊ ಇವತ್ತೇ ಕಾಯಿ ಎಲ್ಲ ಎಡ್ಕೋತಾರೆ. ಇಲ್ಲ ನಾಳೆ ಏನೇ ಮಾಡೋದಾದರೂ ಮಾರ್ಕೆಟ್ ಇರೋದ್ರಿಂದ, ಏನೇ ಮಾರಾಟ ಇರೋದ್ರಿಂದ ನಾಳೆನೇ ಮಾಡೋದು. ಗಾಯ್ಸ್, ನಮ್ಮ ಹಸುನ ಬೆಳಗ್ಗೆಲ್ಲ ತಂದು ಇಲ್ಲಿ ಕಟ್ಟಾಕಿದ್ದೀನಿ. ಅದಕ್ಕೆ ಮೇವು ಸಾಲ್ತಿಲ್ಲ ಅಂತ ಜೋಳದ ಕಡ್ಡಿ ಕುಯ್ದು ಹಾಕೋಣ ಅಂತ ಬಂದೆ. ಸೊ ಬನ್ನಿ, ನನ್ನ ಇವತ್ತಿನ ರೂಟೀನಲ್ಲಿ ಈ ಕೆಲಸನೂ ಕೂಡ ಒಂದು. ನಿಮಗೆಲ್ಲ ನಾನು ಹೇಗೆ ಜೋಳದ ಕಡ್ಡಿನ ಕುಯ್ದು ಹಸಿಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಸೊ ಕಡ್ಡಿ ಕುಯ್ದು ಹಾಕೋಣ ಅಂತ ಕುಯ್ದು ಹಾಕ್ತಿದ್ದೀನಿ. ಏಕೆಂದರೆ ಅದಕ್ಕೆ ಹಸುಗೆ ಬರೀ ಮೇಯಿಸಿದ್ರೆ ಮಾತ್ರ ಅದಕ್ಕೆ ಹೊಟ್ಟೆ ತುಂಬಲ್ಲ. ಸೊ ಈ ಥರ ಒಂದು 4-5 ಸಲ ಕಡ್ಡಿ ಕುಯ್ದು ಹಾಕ್ಬೇಕು. ಅದು ತುಂಬ ದೊಡ್ಡ ಹಸು ಇರೋದ್ರಿಂದ ಹೊಟ್ಟೆ ತುಂಬಲ್ಲ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಡ್ಡಿನ ನಾವು ದಿನವಿಡೀ ಕುಯ್ದು ಹಾಕ್ತಲೇ ಇರಬೇಕು. ಇದೊಂಥರ ರುಟೀನ್ ಆಗಿಬಿಟ್ಟಿದೆ. ಗೊತ್ತಾಗುತ್ತೆ ಹಸುಗೆ ಎಷ್ಟು ಹೊಟ್ಟೆ ತುಂಬಿದೆ, ಎಷ್ಟು ಕಡ್ಡಿ ಕುಯ್ದು ಹಾಕಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅಷ್ಟು ದಿನವಿಡೀ ಅಷ್ಟು ಸಲ ನಾವು ಕಡ್ಡಿನ ಕುಯ್ದು ಹಾಕ್ತೀವಿ. ಸೊ ಜಾಸ್ತಿ ಹಸು ಏನಿಲ್ಲ, ಇರೋದು ಇದೊಂದೇ ಹಸು. ಇದನ್ನೇ ದಿನವಿಡೀ ಮೇಂಟೈನ್ ಮಾಡ್ತೀನಿ. ಅದಾದ ನಂತರ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಸೊ ವೆದರ್ ಕೂಡ ತುಂಬ ಡಲ್ಲಾಗಿತ್ತು, ಮಳೆ ಬರೋ ಥರ ಇತ್ತು. ಸೊ ಬಟ್ಟೆ ಆರ್ತವೋ ಇಲ್ವೋ ಅಂತ ತುಂಬ ಟೆನ್ಷನ್ ಆಗಿತ್ತು. ಆದರೂ ಅದಾದ ನಂತರ ಬಿಸಿಲು ಕೂಡ ಬಂತು, ತುಂಬ ಖುಷಿಯಾಯಿತು. ಸೊ ಊಟಕ್ಕೆ ಅಂತ ರೈಸ್ ಆ್ಯಂಡ್ ಸಾಂಬಾರು ಮಾಡಿದ್ದೆ. ಅದಾದ ನಂತರ ಟೈಮ್ ಹೋಗೇ ಬಿಡ್ತು. ನಾವು ತಿಂಡಿ ಅದಕ್ಕೆ ಫೀಡ್ಸ್ ಇಡ್ತೀವಿ. ಸೊ ಅದಿಟ್ಟ ನಂತರನೇ ಹಾಲು ಕರ್ಕೊಳ್ಳೋದು.
ಹಾಲೆಲ್ಲ ಕರೆದು ಕ್ಯಾನಿಗೆ ಊದ ನಂತರ ಅವರು ಹಾಲು ತಗೊಂಡು ಹೊರಟೋಗ್ತಾರೆ. ಸೊ ಡೈರಿ ಕೂಡ 6:30 ಅಷ್ಟರಲ್ಲಿ ಮುಗಿಯುತ್ತೆ. ಸೊ ಅಷ್ಟರಲ್ಲಿ ನಾವು ಹಾಲನ್ನ ಕರೆದು ಡೈರಿಗೆ ಹಾಕಬೇಕಾಗುತ್ತೆ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಂಜಲಿ ಪ್ರಸನ್ನ ಕನ್ನಡ ಲಾಗ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್.